ಪ್ರಧಾನಿ ನರೇಂದ್ರ ಮೋದಿ ಅವರು ಯಶಸ್ವಿಯಾಗಿ 100 ದಿನಗಳ ಕಾಲ ಆಡಳಿತನ ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ಒಂದು ಏಕಕಾಲದಲ್ಲಿ ಚುನಾವಣೆ ಆಗಬೇಕು ಅಂತ ಹೇಳಿ ಘೋಷಣೆ ಸಹ ಮಾಡಿದ್ದಾರೆ. ಆ ಏಕಕಾಲದಲ್ಲಿ ಚುನಾವಣೆ ಆಗೋದು ನಿಜಕ್ಕೂ ಸಾಧ್ಯ ಇದೆಯಾ? ಅಂದರೆ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋ ಏನು ಈ ಕಾನ್ಸೆಪ್ಟ್ ಇದೆ, ಇದು ನಿಜವಾಗ್ಲೂ ವರ್ಕೌಟ್ ಆಗುತ್ತಾ ಅನ್ನೋದು ಸಾಕಷ್ಟು ಗೊಂದಲಗಳಿದೆ. ಬನ್ನಿ ಇದ್ರ ಬಗ್ಗೆ ನಮ್ಮ ಜನ ಏನು ಹೇಳ್ತಾರೆ ಅಂತ ಅವ್ರ ಬಳಿನೇ ಕೇಳ್ಕೊಂಡು ಬರೋಣ. ಇದು ನಮ್ಮ ಪ್ರಜಾಪ್ರಭುತ್ವದ ದೇಶ ಇದು ನಮ್ಮದು. ಆಮೇಲೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಬಲಿಷ್ಠವಾದಂಥ ಸಂವಿಧಾನ ಇರೋಂಥದ್ದು ಮತ್ತು ಪ್ರಜಾಪ್ರಭುತ್ವ ಇರೋಂಥ ಒಕ್ಕೂಟದ ವ್ಯವಸ್ಥೆ ಇರೋಂಥ ನಮ್ಮ ದೇಶ. ಈ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆ ಅನ್ನೋದು ನಮ್ಮ ಸಂಪ್ರದಾಯ. ಅಂದರೆ ಭಾಷೆ, ರಾಜ್ಯಗಳು ಮತ್ತು ಬೇರೆ ಬೇರೆ ಪಕ್ಷಗಳು, ಆಮೇಲೆ ಬೇರೆ ಬೇರೆ ಚುನಾವಣೆಗಳು ಈ ರೀತಿಯಾಗೆಲ್ಲ ಇದ್ದಾವೆ. ಒಂದು ಗ್ರಾಮ ಪಂಚಾಯತಿಯಿಂದ ಹಿಡಿದು ಲೋಕಸಭಾ ಚುನಾವಣೆ ತನಕನೂ ಕೂಡ ನಡೀತಕ್ಕಂಥ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ವ್ಯವಸ್ಥೆ ಇದೆ. ಈ ವ್ಯವಸ್ಥೆಯಲ್ಲಿ ನಾವು ಏಕಕಾಲಕ್ಕೆ ಎಲ್ಲ ಚುನಾವಣೆಯನ್ನು ನಡೆಸ್ತೀವಿ ಅಂತಕ್ಕಂಥದ್ದು ಕಷ್ಟಕರವಾಗ್ತದೆ. ಯಾಕಂತ ಹೇಳಿದ್ರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ಸರ್ಕಾರಗಳಿರ್ತವೆ, ದೇಶದಲ್ಲಿ ಒಂದು ರೀತಿಯ ಸರ್ಕಾರ ಇರ್ತದೆ, ರಾಜ್ಯದಲ್ಲಿ ಒಂದು ರೀತಿಯ ಸರ್ಕಾರ ಇರ್ತದೆ, ಮಹಾನಗರ ಪಾಲಿಕೆಯಲ್ಲಿ ಒಂದು ಸರ್ಕಾರ ಒಂದು ಆಡಳಿತ ಇರ್ತದೆ, ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಇಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲೂ ಕೂಡ ಒಂದು ವ್ಯವಸ್ಥೆ ಇರುತ್ತೆ. ಏನಿಲ್ಲ, ಈಗ ಉದಾಹರಣೆಗೆ ನಮ್ಮ ಬೆಂಗಳೂರದಲ್ಲೇ ತಗೊಳ್ಳಿ, ನಮ್ಮ ರಾಜ್ಯದಲ್ಲೇ ತಗೊಳ್ಳಿ, ಈಗೆಲ್ಲ ಚುನಾವಣೆಗಳು ನಡೆದಿದೆ. ವಿಧಾನಸಭಾ ಚುನಾವಣೆ ನಡೆದಿದೆ, ಲೋಕಸಭಾ ಚುನಾವಣೆ ನಡೆದಿದೆ, ಮಹಾನಗರ ಪಾಲಿಕೆ ಚುನಾವಣೆ ಇಲ್ಲ, ತಾಲೂಕ್ ಪಂಚಾಯಿತಿ ಚುನಾವಣೆ ಇಲ್ಲ, ಜಿಲ್ಲಾ ಪಂಚಾಯತ್ ಚುನಾವಣೆ ಇಲ್ಲ. ಈ ಚುನಾವಣೆಗಳನ್ನ ಯಾವ ರೀತಿ ನಡೆಸ್ತೀರಿ ನೀವು? ಹೆಂಗೆ ಒಂದು ಚುನಾವಣೆ ಒಂದು ದೇಶ ಅಂತ ಹೇಳೋಕ್ಕಾಗುತ್ತೆ? ಈಗ ಯಾವುದೋ ಒಂದು ರಾಜ್ಯದಲ್ಲಿ ಯಾವುದೋ ಒಂದು ಈಗೇನಾಗಿದೆ ಅಂದರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ, ಸಂವಿಧಾನದಲ್ಲಿ ಅದಕ್ಕೆ ಒತ್ತು ಕೊಟ್ಟು ನಡೀತಕ್ಕಂಥ ಸರ್ಕಾರಗಳು ಭಾಳ ಕಡಿಮೆ. ಯಾಕಂತಂದರೆ ಎಲ್ಲವನ್ನೂ ಕೂಡ ಷಡ್ಯಂತ್ರಗಳು, ರಾಜಕೀಯ ಹುನ್ನಾರಗಳು, ಸರ್ಕಾರ ಬೀಳಿಸ್ತಕ್ಕಂಥದ್ದು, ಇನ್ನೊಂದು ಸರ್ಕಾರಗಳನ್ನ ರಚನೆ ಮಾಡ್ತಕ್ಕಂಥದ್ದು ಇವೆಲ್ಲವೂ ಇರ್ತದೆ. ಈಗ ಯಾವುದೋ ಒಂದು ಉದಾಹರಣೆಗೆ, ಈಗ ಯಾವುದೋ ಒಂದು ರಾಜ್ಯದಲ್ಲಿ ಆ ಸರ್ಕಾರವನ್ನು ಅಸ್ಥಿರಗೊಳಿಸಿ ಮತ್ತೆ ಚುನಾವಣೆಗೆ ಹೋಗೋಂಥ ಸಂದರ್ಭ ಮಾಡಿದಾಗ ಯಾವ ರೀತಿಯಾಗಿ ಒಂದು ದೇಶ ಒಂದು ಚುನಾವಣೆ ಅಂತ ನಡೆಸೋಕ್ಕಾಗುತ್ತೆ? ಈಗ ಒಂದು ದೇಶ ಒಂದು ಚುನಾವಣೆ ಯಾವತ್ತಿಂದ ನಡೆಸೋವಂಥದ್ದು? ಈಗಾಗಲೇ 1 ವರ್ಷ ಕಾಲ ಆಗಿರ್ತದೆ ಚುನಾವಣೆ ನಡೆದು, ಮತ್ತೆ ತಿರುಗಿ ಇನ್ನೊಂದು ವರ್ಷಕ್ಕೆ ಏಕಕಾಲಕ್ಕೆ ಚುನಾವಣೆ ನಡೆಸ್ತೀವಿ ಅಂತಂದಾಗ ಅದು ಹಣ ವ್ಯಯ ಆಗಲ್ವಾ? ಅದನ್ನು ಕೂಡ ದೇಶದಲ್ಲಿ ಎಲ್ಲ ಥರದ ಒಂದು ವಂಚಿತರಾಗುವಂಥ ಸಂದರ್ಭ ಇರ್ತದಲ್ವಾ? ಹಾಗಾಗಿ ಒಂದು ದೇಶ ಒಂದು ಚುನಾವಣೆ ನಡೆಸೋದಕ್ಕೆ ಭಾಳ ಕಷ್ಟ ಇದೆ. ಅದು ನಡೆಸೋವಂಥದ್ದು ಕೂಡ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಇವತ್ತು ಒತ್ತಾಯಪೂರ್ವಕವಾಗಿ ಮಾಡ್ಬೋದು, ಅದನ್ನೂ ಪ್ರಜಾಪ್ರಭುತ್ವದಲ್ಲಿ ಅವ್ರದ್ದೇ ಆದಂಥ ರಾಜ್ಯಗಳು, ನಾನು ಹೇಳ್ದಲ್ಲ ಆಗಲೇ, ವಿವಿಧತೆಯಲ್ಲಿ ಏಕತೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ಸರ್ಕಾರಗಳಿರ್ತವೆ, ಒಂದೊಂದು ಚುನಾವಣೆ ಇರ್ತದೆ. ಈಗ ಲೋಕಸಭಾ ಚುನಾವಣೆ ಇಡೀ ದೇಶದಲ್ಲಿ ಒಂದು ಬಾರಿ ಚುನಾವಣೆ ನಡೀತದೆ. ಅದೇ ರೀತಿಯಲ್ಲಿ ಎಲ್ಲ ರಾಜ್ಯಗಳು ಸೇರಿ ಲೋಕಸಭಾ ಚುನಾವಣೆ ಜೊತೆಗೆ ನಡಿಬೇಕು ಅನ್ನೋದು ಕೂಡ ಕಷ್ಟಕರವಾಗ್ತದೆ. ಹಾಗಾಗಿ ಇದು ಸಾಧ್ಯವಾಗಲಾರದು ಅಂತ ನನ್ನ ಅನಿಸಿಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.